ಆ್ಯಂಡ್ ಇದೊಂದು ಹೇಳಲೇಬೇಕು ಅಂದರೆ ಸುಮ್ಮನೆ ದೊಡ್ಡಸ್ಕೆ ಅಂತಲ್ಲ, ಇವ್ರ ಮನೇಲಿ ಕೊಡೋ ಪಾಕೆಟ್ ಮನಿನ ನಮ್ರತ ಒಂದಷ್ಟು FD ಮಾಡಿ ಇಟ್ಕೊಂಡಿದ್ಲು ಚಿಕ್ಕದಾಗಿ, ಏನೇನೋ ಮುಂದೆ ತಗೋಬೇಕು ಅದು ಇದು ಅಂತ. ಅಪ್ಪಂಗೆ ಹಿಂಗಾಗಿದೆ ಅಂದ ತಕ್ಷಣ ಫಸ್ಟ್ FD ಬ್ರೇಕ್ ಮಾಡಿ 25,000 ನಂಗೆ ಗೂಗಲ್ ಪೇ ಕಳಿಸಿದ್ಲು. ತುಂಬ ಡಿಫಿಕಲ್ಟ್ ಫೇಸ್ ಇತ್ತು ಅಂಕಲ್ ಅವಾಗ. ಆ್ಯಂಡ್ ತುಂಬ ದೇರ್ ವರ್ ಡೇಸ್ ವೆನ್ ಹಿ ವಾಸ್ ವೆರಿ ಸ್ಟ್ರಾಂಗ್. ಅಂದರೆ ಅವನೇ ನನಗೆ ಬಂದು ಹೇಳೋನು, ಇಲ್ಲ ಅಪ್ಪ ಆರಾಮಾಗ್ತಾರೆ, ವಾಪಸ್ ಬರ್ತಾರೆ ಅಂತ. ದೇರ್ ಹ್ಯಾವ್ ಬೀನ್ ದೋಸ್ ಡೇಸ್. ಹಿಂಗೆ ಪ್ರಪೋಸ್ ಮಾಡಿದ್ರಿ, ಯಾವ ಡೇಟ್ ಅದು ಜ್ಞಾಪಕ ಇರುತ್ತೆ? ವಾಟ್ಸಪ್ ಮೆಸೇಜ್, ವಾಟ್ಸಪ್ ಅಲ್ಲ, ಟೆಕ್ಸ್ಟ್ ಮೆಸೇಜ್, SMS ನಿನ್ನ ಫೋನಲ್ಲಿ ನಾವು ಮಾಡ್ತಾ ಇದ್ವಿ. ಫೋನಿಂದ ನಂಬರ್ ಮಾಡ್ತಾರೆ, ನಿನ್ ಫೋನಿಂದ ಲವ್ ಚಾಟ್ ಮಾಡ್ತಾರೆ. ಈ ವಿಷಯ ಮಾತ್ರ ಗೊತ್ತಿಲ್ಲ. ನಾನು ಅವ್ಳಿಗೆ ಒಂದೇ ಮಾತು ಹೇಳಿದ್ದೀನಿ, ನೀನು ನನಗೆ ಸೊಸೆ ಬಂದ್ಲು ಬೆಳಗ್ಗೆದ್ದು ನೀರು ಹಾಕಿ ಬಾಗಿಲಿಗೆ ಕಾಫಿ ತಂದುಕೊಟ್ಟು ಅಂಥದ್ದಂತೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಸೊ ಇಷ್ಟು ಒಳ್ಳೆ ಮಗಳನ್ನ ಕೊಟ್ಟಿದ್ದಾರೆ ಅವರು, ಯಾಕೆ ನಾನು ಅದನ್ನು ಇದು ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ಖುಷಿಯಾಗಿರೋಣ ಅಂತ ಹೇಳಿದ್ದೀನಿ ಅಷ್ಟೇ. ನಾಟ್ ಟೆಲಿಂಗ್ ಟು ಎಂಬ್ರಾಸ್ ಯು ನಮ್ರತ. ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತು ನಿಮ್ಮ ಯಜಮಾನ್ರ ಬಗ್ಗೆ. ಅಫ್ಕೋರ್ಸ್ ಅವತ್ತಿಗೆ ಅನ್ಸಿತ್ತದು, ಅದು ನಾವು 4 ಜನ ಮಾತಾಡಿದ್ವಿ. ಇವತ್ತು ಪಬ್ಲಿಕಲ್ಲಿ ಮಾತಾಡಿದ್ರೆ ಯಾರಿಗೇ ಆಗಲಿ ದುಡ್ಡು ಅನ್ನೋದು ನಮ್ಮನ್ನ ಡಾಮಿನೇಟ್ ಮಾಡ್ಬಿಡುತ್ತೆ, ನಮ್ಮ ಒಳಗಡೆ ಇರೋ ಕ್ಯಾರೆಕ್ಟರ್ನ ಡಾಮಿನೇಟ್ ಮಾಡ್ಬಿಡುತ್ತೆ, ನಮ್ಮನ್ನ ಪಲ್ಯೂಟ್ ಮಾಡುವಂಥದ್ದೇ ಜಾಸ್ತಿ. ಬಟ್ ಈ ಥರ ಕ್ಯಾರೆಕ್ಟರ್ ತುಂಬ ಕಡಿಮೆ. ಅಂದರೆ ದುಡ್ಡಿಗೆ ಯಾರು ಟೆಂಪ್ಟ್ ಆಗದೆ, ದುಡ್ಡು ಕಡೆ ಹೆಚ್ಚಾಗಿ ಆಸಕ್ತಿ ತೋರಿಸ್ದೆ. ಇದನ್ನೆಲ್ಲ ರಾಜ್ಕುಮಾರ್ ಸರ್ ಸಿನಿಮಾಗಳಲ್ಲಿ ನಾವು ಕೇಳ್ತಾ ಇದ್ವಿ ಡೈಲಾಗ್ಗಳು. ಅನುರಾಗ್ ಅರಳಿತು ಅಂತ ಒಂದು ಸಿನಿಮಾದಲ್ಲಿ ಅಶ್ವಥ್ ಅವ್ರು ದುಡ್ಡು ಕೊಡೋಕೆ ಬರ್ತಾರೆ ಅಣ್ಣವ್ರಿಗೆ. ಅವಾಗ ಅಣ್ಣವ್ರು ತಗೊಳ್ಳಿ ಅಂತ, ಬೇಡ ಶಂಕರ್ ಅಂತಾರೆ ರಾಜ್ಕುಮಾರ್ ಅವರು ಕ್ಯಾರೆಕ್ಟರ್ಸ್ ಅದರಲ್ಲಿ. ತಗೊಳ್ಳಿ ಶಂಕರ್ ಅಂತ, ಬೇಡ ಸರ್, ಯಾಕೆ, ದುಡ್ಡು ಅನ್ನೋದು ಭಾಳ ಕೆಟ್ಟದ್ದು ಸರ್, ಅದನ್ನು ಎಷ್ಟು ಮುಟ್ಟಬೇಕು ಅಷ್ಟು ಮುಟ್ಟಿದ್ರೆ ನಾವು ಆರೋಗ್ಯವಾಗಿರೋದು ಅಂತ. ಸೊ ನನಗೆ ಅದು ಸೀನ್ ಆ ಡೈಲಾಗ್ಗಳೆಲ್ಲ ಜ್ಞಾಪಕ ಬಂತು. ಸೊ ಹೌ ಪ್ರೌಡ್ ನಿಮಗೆ? ಐ ಆಮ್ ವೆರಿ ಪ್ರೌಡ್. ಐ ಥಿಂಕ್ ವೆನ್ ವಿ ಡಿಸೈಡೆಡ್, ಅಂದರೆ ಇವ್ನು ನನಗೆ ಮಿಲಾಪ್ದು ಹೇಳಿದಾಗ್ಲೂ ಐ ಹ್ಯಾಡ್ ಟೋಲ್ಡ್ ಹಿಮ್ ದಿಸ್ ದ ಬೆಸ್ಟ್ ವೇ. ಆ್ಯಂಡ್ ಇವತ್ತಿಗೂ ಅದೇ, ಐ ಥಿಂಕ್ ಅದೇನೇ ನಮಗೆ ಕಾಪಾಡ್ತಿದೆ. ಬಿಕಾಸ್ ಎಷ್ಟೊಂದು ಜನ ಅಂಕಲ್ ಇವತ್ತು ನಾವು ಇವೆಂಟ್ಸ್ಗೆ ಹೋಗ್ತೀವಲ್ಲ, ಅಲ್ಲಿ ನಾಟ್ ಓನ್ಲಿ ದ ಕ್ಲೈಂಟ್ ಬಟ್ ಅಲ್ಲಿ ಬಂದಿರೋರು ಕೂಡ ಬಂದ್ಬಿಟ್ಟು ಇವ್ ನನ್ನ 1 ಪಾಯಿಂಟ್ ಆಫ್ ರೆಕಗ್ನಿಷನ್ನೇ ಅದು, ನೀವಲ್ವಾ ಸರ್, ನೀವು ಅವತ್ತು ಡೊನೇಟ್ ಮಾಡಿದ್ರಿ, ನಾವು ನೋಡಿದ್ವಿ ಫೇಸ್ಬುಕ್ಕಲ್ಲಿ. ಆ್ಯಂಡ್ ಎಷ್ಟೊಂದು ಜನ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರು ಸಿಗ್ತಾರೆ ನಮಗೆ ಇವೆಂಟ್ಸ್ಗೆ ಹೋದಾಗ. ಸೊ ಐ ಥಿಂಕ್ ಅದು ಇವನಿಂದ ನನಗೂ ಬಂದ್ಬಿಟ್ಟಿದೆ. ನಾವಿಬ್ರು ಹಾಗೆ ಏನೇ ಇದ್ರು ಅಲ್ಟಿಮೇಟ್ಲಿ ದುಡ್ಡು ಸೆಕೆಂಡ್ರಿ ಆಗ್ಬಿಡುತ್ತೆ. ಮಜಾ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು, ಅದು ಪ್ರೈಮರಿ ಆಗ್ಬಿಡುತ್ತೆ. ಎವ್ರಿ ಟೈಮ್ ದ ಫಿನಾನ್ಷಿಯಲ್ ಪಾರ್ಟ್ ಕಮ್ಸ್ ಆಲ್ವೇಸ್ ಸೆಕೆಂಡ್. ಅದು ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್ ಅದರಲ್ಲಿ. ಅದಕ್ಕೆ ವೆರಿ ಪ್ರೌಡ್ ಆಫ್ ಹರ್ ಆಲ್ಸೋ. We all are proud of your family, including your mother, ಕುಲಕರ್ಣಿ ಅವರು, ನಿಮ್ಮ ಪೇರೆಂಟ್ಸ್ ಎಲ್ಲಾರು ಸೇರಿ. ಆಮೇಲೆ ಆ ಟೈಮಲ್ಲಿ ಅಂದ್ರೆ ಇನ್ನೂ ಮನೆಗಳಲ್ಲಿ ಅಫಿಷಿಯಲ್ ಆಗಿ ಮಾತಾಡ್ಕೊಂಡಿರ್ಲಿಲ್ಲ. ಶಿ ವಾಸ್ ಜಸ್ಟ್ ಮೈ ಗರ್ಲ್ ಫ್ರೆಂಡ್ ಟೆಕ್ನಿಕಲಿ ಸ್ಪೀಕಿಂಗ್. ಅವಾಗ ನಾನು ಇದನ್ನೆಲ್ಲ ಅವಳಿಗೆ ಹೇಳಿದಾಗ ಶಿ ಸ್ಟುಡ್ ಸೋ ಸಪೋರ್ಟಿವ್. ಆಮೇಲೆ ಯಾರು ನಮ್ಮ ಹಿತಕ್ಕೆ ಅಂತ ಬೈತಾ ಇದ್ದಾರೋ ಆ ಕ್ಷಣಕ್ಕೆ ನಮಗೆ ಬೇಜಾರಾಗಿರುತ್ತೆ. ನಮ್ಮ ಹಿತಕ್ಕೆ ಅವ್ರು ಹೇಳಿದ್ದಾರೆ ಅಂತ ಇವಾಗ ಈ ಕಾಮಕೂತಿ ಯೋಚನೆ ಮಾಡಿದಾಗ ಗೊತ್ತಾಗ್ತಿದೆ. ನಾನು ಅವ್ರ ಬಗ್ಗೆ ಎಲ್ಲ ಹೇಳಿದಾಗ ಇವ್ರು ಆಯ್ತು ಬಿಡು, ಅವ್ರು ಹೇಳೋದು ನಿನ್ ಒಳ್ಳೇದಕ್ಕೆ, ನೀನ್ ಮಾಡ್ಕೋತಾ ಇರೋದು ನಿನ್ ಒಳ್ಳೆ, ಇಷ್ಟೊಂಥರ ಇವಳು ನನ್ನ ಡಬಲ್ ಮೆಚುರಿಟಿಯಲ್ಲಿ ಮಾತಾಡಿ ಅವಾಗ ಕಾಮ್ ಮಾಡಿ ಕೂಲ್ ಮಾಡಿ. ಆ್ಯಂಡ್ ಇದೊಂದು ಹೇಳಲೇಬೇಕು ಅಂದರೆ ಸುಮ್ಮನೆ ದೊಡ್ಡಸ್ಕೆ ಅಂತಲ್ಲ, ಇವ್ರ ಮನೇಲಿ ಕೊಡೋ ಪಾಕೆಟ್ ಮನಿನ ನಮ್ರತ ಒಂದಷ್ಟು FD ಮಾಡಿ ಇಟ್ಕೊಂಡಿದ್ಲು ಚಿಕ್ಕದಾಗಿ, ಏನೇನೋ ಮುಂದೆ ತಗೋಬೇಕು ಅದು ಇದು ಅಂತ. ಅಪ್ಪಂಗೆ ಹಿಂಗಾಗಿದೆ ಅಂದ ತಕ್ಷಣ ಫಸ್ಟ್ FD ಬ್ರೇಕ್ ಮಾಡಿ 25,000 ನಂಗೆ ಗೂಗಲ್ ಪೇ ಕಳಿಸಿದ್ಲು. ಇದು ನಂದು ಅಂತ. ಆಮೇಲೆ ಇವ್ರ ಫ್ಯಾಮಿಲಿಯಿಂದ ಬೇರೆ ಅಮೌಂಟ್ ಕೊಟ್ಟರು, ಆ ಮಾತು ಬೇರೆ. ಬಟ್ ಇವಳು ಪರ್ಸ್ನಲ್ ಆಗಿ ಸೇವ್ ಮಾಡಿದ್ದನ್ನ ಇದು ನನ್ನ ಕಡೆಯಿಂದ ಅಂಕಲ್ಗೆ ಅಂತ ಇಟ್ಕೊಂಡ್ಬಿಡು ಅಂತ ಫಸ್ಟ್ ಇವಳು ಗೂಗಲ್ ಪೇ ಮಾಡಿದ್ಲು. ಸೊ ಅದು ಅಂದ್ರೆ ನಾನು ಹೇಳೋದು ಅದಕ್ಕೆ, ಅದು ಅಮೌಂಟ್ ಅದೆಲ್ಲ ಸೆಕೆಂಡ್ರಿ, ಬೆಲೆ ಕಟ್ಟಕ್ಕೆ ಆಗದೆ ಇರೋ ಥರ ಆಗ್ಬಿಡುತ್ತೆ ಅದು. ಈಗ ಅಮ್ಮ ಹೇಳಿದ್ರು ಅಂದ್ರೆ ಆ ಒಂದು ಜರ್ನಿನ ಇಬ್ರು ಅಮ್ಮ ಮಗ ತುಂಬಾ ಡೀಟೇಲ್ ಆಗಿ ಹೇಳಿದ್ರು. ನಾನು ನಿಮ್ಮ ಪರ್ಸೆಪ್ಷನ್ ಇಂದ ಕೇಳ್ತೀನಿ, ಸೌರಭ್ ಹೇಗಿರೋರು ಅವಾಗ? ಯಾಕೆಂದ್ರೆ ಕೆಲವು ತಾಯಿ ಮುಂದೆ ತೋರ್ಸಕ್ಕಾಗಲ್ಲ, ತಂದೆ ಮುಂದೆ ಇದ್ದಿದ್ದು ಆಗಲ್ಲ. ಸೊ ಫ್ರೆಂಡ್ಸು ನೀವು ನಿಮ್ಮ ಹತ್ರ ಎಲ್ಲ ಹೇಗಿರೋರು ಸೌರಭ್? ತುಂಬ ಡಿಫಿಕಲ್ಟ್ ಫೇಸ್ ಇತ್ತು ಅಂಕಲ್ ಅವಾಗ. ಆ್ಯಂಡ್ ತುಂಬ ದೇರ್ ವರ್ ಡೇಸ್ ವೆನ್ ಹಿ ವಾಸ್ ವೆರಿ ಸ್ಟ್ರಾಂಗ್. ಅಂದರೆ ಅವನೇ ನನಗೆ ಬಂದು ಹೇಳೋನು, ಇಲ್ಲ ಅಪ್ಪ ಆರಾಮಾಗ್ತಾರೆ, ವಾಪಸ್ ಬರ್ತಾರೆ ಅಂತ. ದೇರ್ ಹ್ಯಾವ್ ಬೀನ್ ದೋಸ್ ಡೇಸ್. ದೇರ್ ಹ್ಯಾವ್ ಬೀನ್ ಸಮ್ ಡೇಸ್ ವೆರ್ ಯೂಸ್ ಟು ಕಂಪ್ಲೀಟ್ಲಿ ಬ್ರೇಕ್ ಡೌನ್. ಪಾಪ ಪಾಂಡು ಮುಗಿಸ್ಕೊಂಡು ಸಿಗ್ತಿದ್ವಿ ಅವಾಗ ನಾವು. ಅಂದರೆ ಆ ಗ್ಯಾಪಲ್ಲೂ ನಮಗೆ ಸಿಗಕ್ಕೆ ಇವ್ನು ಶೂಟಿಂಗ್ ಹೋಗೋನು. ಆ್ಯಂಡ್ ದೇರ್ ಹ್ಯಾವ್ ಬೀನ್ ಮೆನಿ ಡೇಸ್ ವೆನ್ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಇವನನ್ನ ಸೆಟ್ಟಿಂದನೇ ಪಿಕ್ ಮಾಡಿ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಸ್ವಲ್ಪ ಇವನಿಗೂ ಮೈಂಡ್ ರಿಫ್ರೆಶ್ ಆಗಲಿ, ಸ್ವಲ್ಪ ಏನೋ ಒಂದು ಅಂದರೆ ಡಿಫ್ರೆನ್ಸ್ ಚೇಂಜ್ ಆಗಲಿ ಅಂತ.
ಬಟ್ ಅಕ್ಸೆಪ್ಟೆನ್ಸ್ ಅನ್ನೋದು ಇವ್ನು ಫಸ್ಟಲ್ಲೇ ತೊಗೊಂಡ್ಬಿಟ್ಟಿದ್ದ, ಅದಂತೂ ನನ್ಗೆ ಅರ್ಥ ಆಗಿತ್ತು. ಆ್ಯಂಡ್ ವಿ ಆಲ್ ಹ್ಯಾಡ್ ಡಿಸೈಡೆಡ್ ಅವ್ನಿಗೆ ಏನೇ ಆದರೂ ವಿ ಶುಡ್ ಸ್ಟ್ಯಾಂಡ್ ಬೈ ಹಿಮ್. ಆ್ಯಂಡ್ ನಮ್ಮ ಇಡೀ ಫ್ರೆಂಡ್ಸ್ ಗ್ಯಾಂಗು ಒಂಥರ ದೇ ಆರ್ ಆಲ್ ವೆರಿ ಲೈಕ್ ಬಿಗ್ ಪಿಲ್ಲರ್ಸ್ ಫಾರ್ ಅಸ್ ಆಫ್ ಸಪೋರ್ಟ್. ಇವತ್ತಿಗೂ ಅಷ್ಟೇ ಅವ್ರು ಹಾಗೆ ಇದ್ದಾರೆ, ಅವಾಗಲೂ ಹಾಗೆ ಇದ್ರು ಇವಾಗ. ಆ್ಯಂಡ್ ಎಷ್ಟೊಂದು ಸತಿ ನನಗೆ ಇವನ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅಯ್ಯೋ ನನಗೂ ಬೇಜಾರಾಗ್ತಿದೆ. ಐ ಯೂಸ್ ಟು ಟೆಲ್ ಹಿಮ್ ಉಲ್ಟಾ, ನನಗೆ ಎಷ್ಟೇ ಬೇಜಾರಾಗ್ತಿರೋ ಓಕೆ ಕಣೋ ಏನಾಗಲ್ಲ, ಸುಮ್ಮನೆ ಆರಾಮಾಗಿರೋ ಅಂದ್ರೆ ಐವ್ ಸೀನ್ ದಟ್ ಅಪ್ಸ್ ಅಂಡ್ ಡೌನ್ಸ್ ಅ ಲಾಟ್ ಆಫ್ ಟೈಮ್ಸ್. ಅಂಡ್ ಆಂಟಿವರೆಗೂ ಅದನ್ನ ತಗೊಂಡ್ಬೇಕು ಆಗ್ತಿರ್ಲಿಲ್ಲ ನಮ್ಗೆ. ಅಂಡ್ ಐ ಥಿಂಕ್ ಸ್ವಲ್ಪ ದಿನ ಆದ್ಮೇಲೆ ಆಂಟಿ ಅಲ್ಲಿ ಶಿಫ್ಟ್ ಆಗ್ಬಿಟ್ರು ನಾರಾಯಣ ಹೃದಯಾಲಯ ಹತ್ರ. ಅವಾಗ ಇವನು ಒಬ್ನೇ ಇರೋನ್ ಮನೇಲಿ. ನಮ್ಗೆಲ್ಲ ಒಂಥರ ಅಯ್ಯೋ ಒಬ್ನೇ ಇದ್ದಾನೆ. ಐ ಥಿಂಕ್ ಟರ್ನ್ ಬೈ ಟರ್ನ್ ಒಂದಿಬ್ರು ಇವನ್ ಜೊತೆ ಇರೋರು ಅಲ್ಲಿ, ನಮ್ ಫ್ರೆಂಡ್ಸ್ ಎಲ್ಲ ಇವನ್ ಜೊತೆ ಹೋಗಿ ರಾತ್ರಿ ಇರೋದು, ಬೆಳಗ್ಗೆ ಇನ್ನೊಬ್ರು ಹೋಗಿ ಅವನನ್ನ ಮತ್ತೆ ಒಂದೊಂದ್ಸತಿ ನಾನು ಹೋಗಿ ಇವನನ್ನ ಎಬ್ಸಿದೀನಿ ಕೂಡ ಮನೆಯಿಂದ. ಇಲ್ಲ, ನಮ್ಮ ಫ್ರೆಂಡ್ ಸರ್ಕಲ್ ಅವಾಗ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ರು. ಯಾಕಂದ್ರೆ ಒಂದು ತುಂಬಾ ನಿಮ್ಮ ಹತ್ರ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ, ಆ ಪಾಯಿಂಟ್ ಅಲ್ಲಿ ನಮ್ಮ ಹತ್ರ ಕಾರ್ ಇರ್ಲಿಲ್ಲ. ಆಸ್ ಐ ಸೈಡ್ ಎಲ್ಲ ಒನ್ ಬೈ ಒನ್ ಮಾರ್ಬಿಟ್ಟಿದ್ವಿ. ಸೊ ಕಾರು ಇರ್ಲಿಲ್ಲ, ಎಲ್ಲ ಓಲಾ ಇದೆ, ಊಬರ್ ಇದೆ ಅನ್ನೋ ಕಂಫರ್ಟ್ ಇದೆ, ಯಾಕೆ ಸುಮ್ಮನೆ ಅಂತ ಅಪ್ಪನೂ ಅಂದಿದ್ರು. ಆಮೇಲೆ ಅಪ್ಪ ಓಡಿಸೋ ಹಾಗಿರ್ಲಿಲ್ಲ. ಅದಾದ್ಮೇಲೆ ನನಗಿನ್ನೂ ಓಡಿಸೋ ಇದು ಬಂದಿರ್ಲಿಲ್ಲ. ಅಂದ್ರೆ ಅವಾಗ ತಾನೇ ಇನ್ಮೇಲೆ ಲೈಸೆನ್ಸ್ ಪ್ರೊಕ್ಯೂರ್ ಮಾಡಬೇಕಿತ್ತು, ಈ ಥರದ್ದು ನಡೀತಾ ಇತ್ತು. ಸೊ ಇದೆಲ್ಲ ಆಗಿರೋದ್ರಿಂದ ನಾನು 18 ವರ್ಷಕ್ಕೆ ಬರೋ ಮುಂಚೆನೇ ಕಾರ್ ಮಾರ್ಬಿಟ್ಟಿದ್ವಿ. ಆಮೇಲೆ ತಗೊಳ್ಳೋ ಶಕ್ತಿನೇ ಬರಲಿಲ್ಲ, ತಗೊಂಡಿರ್ಲಿಲ್ಲ. ಹಿಂಗಾಗಿ ನಾನು ಎಲ್ಲೋ ಪಾಪ ಪಾಂಡೂಲ್ ಇರ್ತಾ ಇದ್ದೆ. ಇಲ್ಲೇನೋ ಎಮರ್ಜೆನ್ಸಿ ಆಗೋದು, ಅರ್ಜೆಂಟಾಗಿ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂದಾಗೆಲ್ಲ ನನ್ನ ಫ್ರೆಂಡ್ ಸರ್ಕಲ್ ತುಂಬ ನಿಂತಿದ್ದಾರೆ. ಎಸ್ಪೆಷಲಿ ನನ್ನ ಸ್ನೇಹಿತ ಒಬ್ಬ ಮಾದೇಶ್ ಅಂತ. ಅವ್ನು ಹೇಗೆ ಅಂದರೆ, ಈ ಓಲಾ ಸೆಲ್ಫ್ ಡ್ರೈವ್ ಕಾರ್ ಬುಕ್ ಮಾಡ್ಕೋಬೋದಿತ್ತು ಅವಾಗ. ಅವನು ಅದನ್ನು ಬುಕ್ ಮಾಡಿ ಕೋರ್ಮಂಗ್ಲಿಂದ ಅದನ್ನು ತೊಗೊಂಡು ನಮ್ಮನೆ ಹತ್ರ ಇಲ್ಲಿ ಬಸವನಗುಡಿಗೆ ಬಂದು ಅಪ್ಪನ ಓಲ್ಡ್ ಏರ್ಪೋರ್ಟ್ ಹೊರಗೆ ಕರ್ಕೊಂಡು ಹೋಗ್ತಿದ್ದ ಅಪ್ಪ ಅಮ್ಮನ. ಅವ್ನಿಗೊಂದು ಫೋನ್ ನಾನು ಮಾಡಿದ್ರೆ ಅವನೊಂಥರ ನನಗೆ ಎಮರ್ಜೆನ್ಸಿ ಗೆಳೆಯ ಹತ್ರ. ಅವನು ಒಬ್ಬನೇ ಅಲ್ಲ, ಇನ್ನೊಂದು ದೊಡ್ಡ ಗ್ಯಾಂಗ್ ಇದೆ ನಮ್ಮದು. ಎಲ್ಲರೂ ಟರ್ನ್ ಬೈ ಟರ್ನ್ ನಿಂತ್ಕೊಳ್ಳೋರು ನನ್ನ ಜೊತೆ, ಎನಿ ಟೈಮ್ ಅವೈಲೇಬಲ್ ತರ ನಿಂತಿರೋ. ಅವ್ರಿಗೆ ಕೆಲಸ ಕಾರ್ಯ ಇಲ್ಲ ಅಂತಲ್ಲ, ಅವ್ರು ಬಿಸಿ ಇರೋರು ಪಾಪ. ಲಾಸ್ಟ್ ಡೇ ಅಪೋಲೋ ಹೋದ್ವಿ ಅಂತ ಹೇಳಿದ್ವಲ್ಲ, ಅದೇ ಡೈರೆಮಂಡ್ಗೆ ಹೋಗಿ ಅವನೇ ಮಾದೇಶ್ ಅನ್ನೋನು ಕರ್ಕೊಂಡು ಹೋಗಿ, ನನ್ನ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಅವನೇ ಕರ್ಕೊಂಡು ಹೋಗಿ. ಇವ್ನು ಶೂಟಲ್ಲಿ ಇದ್ದ, ಇವ್ನು ಮುಗಿಸಿ ಬರೋತಂಗ ಲೇಟ್ ಆಗುತ್ತೆ ಅಂತ ಅವ್ನು ಬಂದು ಕರ್ಕೊಂಡು ಹೋಗಿದ್ದ. ಈ ತರ ಎಲ್ಲ ಸ್ನೇಹಿತರು ಬಳಗ ತುಂಬಾ ನಿಂತ್ರ ಅವಾಗ. ಓಕೆ, ಇವಾಗ ಹೆಂಗ್ ಪ್ರಪೋಸ್ ಮಾಡಿದ್ರಿ? ಯಾವ ಡೇಟ್ ಅದು ಜ್ಞಾಪಕ ಇರುತ್ತೆ ನಿಮಗೆ? ನಂಗೆ ನೆನಪಿಲ್ಲ ಅಂಕಲ್, ಡೇಟ್ ನೆನಪಿಲ್ಲ, ಡೇಟ್ ನೆನಪಿಲ್ಲ, ಸಾರಿ. ಪ್ರಪೋಸ್ ಮಾಡಿದ್ದು ಮೆಸೇಜ್, ವಾಟ್ಸ್ಆಪ್ ಮೆಸೇಜ್, ವಾಟ್ಸ್ಆಪ್ ಅಲ್ಲ, ಟೆಕ್ಸ್ಟ್ ಮೆಸೇಜ್, SMS. ನಿನ್ ಫೋನಲ್ಲಿ ನಾವು ಮಾಡ್ತಾ ಇದ್ವಿ. ಅಪ್ಪನ ಫೋನಿಂದ ನಂಬರ್ ಮಾಡ್ತಾರೆ, ನಿಮ್ ಫೋನಿಂದ ಲವ್ ಚಾಟ್ ಮಾಡ್ತಾರೆ. ಈ ವಿಷಯ ಮಾತ್ರ ಗೊತ್ತಿಲ್ಲ ನನಗೆ. ಏನಾಗಿತ್ತು, ಇವಳಿಗೆ ಫೋನ್ ಕೊಡ್ಸಿದ್ರು ಮನೆ, ಅಪ್ಪ ಅಮ್ಮ ವರ್ಕಿಂಗು. ಸೊ ನಿಮ್ಮ ತಂದೆ ಏನ್ ಕೆಲಸ? ನಮ್ಮಪ್ಪ ಹನಿವೆಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂಕಲ್. ಹಿ ವಾಸ್ ಏರೋ ಲ್ಯಾಬ್ ಮ್ಯಾನೇಜರ್. ತೇಜ್ ಕಿರಣ್ ಅಂತ, ಅಮ್ಮನ ಹೆಸರು ಸುಪರ್ಣ. ಸೊ ಅವ್ರು ಅಲ್ಲಿ ಕೆಲಸ ಮಾಡ್ತಿದ್ರು ಅಪ್ಪ. ಅಂಡ್ ಅವಾಗ ಇಬ್ರು ವರ್ಕಿಂಗ್ ಇದ್ರು. ಅಂಡ್ ನಾನು ಸ್ಕೂಲ್ ಮುಗಿಸ್ಕೊಂಡು ಅಜ್ಜಿ ಮನೆಗೆ ಹೋಗ್ಬೇಕಿತ್ತು. ಅವಾಗ ಅದಕ್ಕೆ ಜಸ್ಟ್ ಟು ಕಾಂಟ್ಯಾಕ್ಟ್ ಮೀ ಅಂತ ಅಜ್ಜಿ ಮನೇಲಿ ನಂದು ಫೋನ್ ಇತ್ತು, ಹಂಗೊಂದ್ ಚಿಕ್ಕದ್ ಬೇಸಿಕ್ ಸೆಟ್. ಸೊ ಐ ಥಿಂಕ್ ಅಮ್ಮಂಗೂ ಗೊತ್ತಿಲ್ಲ, ಇವಾಗ ನಾನು ನೋಡ್ತಿರ್ತಾರೆ. ನೀವು ಒಬ್ರೇ ಮಗಳ? ಹಾ, ಒಬ್ಳೆ ಮಗಳು. ಅಣ್ಣ ತಮ್ಮ ಯಾರು ಇಲ್ಲ ಅಂಕಲ್, ಒಬ್ಳೆ ಮಗಳು ನಾನು. ಓಕೆ, ಒಬ್ರೇ ಮಗ ಒಬ್ರೇ ಮಗಳು. ಸೊ ಆ ಮನೆಗೆ ಮಗ ಸಿಕ್ಕಿದ್ರು, ಈ ಮನೆಗೆ ಮಗ. ಇವಾಗ ಮಗನ್ಕಿಂತ ಜಾಸ್ತಿ ಅಂಕಲ್, ನನ್ನ ಕಂಪ್ಲೇಂಟ್ ಎಲ್ಲ ಇಲ್ಲೇ ಹೋಗುತ್ತೆ. ಓಕೆ, ಸೊ ಆಮೇಲೆ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ಏನು ಇದಾಗ್ಲಿಲ್ಲ, ಈಸಿ ಕನ್ವಿನ್ಸ್? ಅಮ್ಮ ಈಸಿ ಕನ್ವಿನ್ಸ್ ಆಗ್ಬಿಟ್ರು. ಅಮ್ಮಂಗೆ ಪೆಟ್, ಇವನು ಪೆಟ್ ಸ್ಟೂಡೆಂಟ್, ಪೆಟ್ ಹುಡ್ಗ ಒಂಥರ ಫಸ್ಟ್ ಇಂದನೂ ಗೊತ್ತಿದೆ. ಅಂಡ್ ಇನ್ನೊಂದು, ನಾವಿಬ್ರು ಒಂದೇ ಡ್ರಾಯಿಂಗ್ ಕ್ಲಾಸ್ಗೆ ಹೋಗ್ತಿದ್ವಿ ಅಂಕಲ್. ಸೊ ನಾವಿಬ್ರ ಹತ್ರ ಆಮೇಲೆ ಗೊತ್ತಾಯ್ತು ವಿ ಬೋತ್ ಅದೇ ಡ್ರಾಯಿಂಗ್ ಕ್ಲಾಸ್. ಅಂಡ್ ಅಮ್ಮ ಬಿಡಕ್ ಬರ್ತಿದ್ರು, ಆಂಟಿ ಬಿಡಕ್ ಬರ್ತಿದ್ರು. ಸೊ ಅಮ್ಮ ಆಂಟಿ ಆಲ್ರೆಡಿ ಅವ್ರ ಫ್ರೆಂಡ್ಸ್ ಆಗಿದ್ರು. ಅಮ್ಮ ವಾಸ್ ಫೈನ್ ವಿತ್ ಇಟ್. ಅಂದ್ರೆ ಒಂದ್ ಸ್ವಲ್ಪ ನಂಗೆ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಇದು ಮಾಡಿದ್ದು ನನ್ಗೆ ನಮ್ಮಪ್ಪ, ಹೇಳೋ ನಿಜ ಹೇಳೋ ನಿಜ ಹೇಳೋ ಅಂತ. ಅವಾಗ ಹೇಳ್ಬಿಟ್ಟಿದ್ದೆ ನಾನು, ಹೂ ಅಪ್ಪ ನಂಗೆ ಇಷ್ಟ ಅಂತ. ಅದಾದ್ಮೇಲೆ ಸ್ವಲ್ಪ ಅಪ್ಪ ಟುಕ್ ಸಮ್ ಟೈಮ್ ಟು ಬಿ ಫ್ರಾಂಕ್. ಅದು ಅವ್ರದ್ದು ತಪ್ಪಲ್ಲ. ನನ್ನ ವಿಷಯದಲ್ಲೂ ಅದಾಯ್ತು. ನನ್ನ ಎಕ್ಸ್ಪೀರಿಯನ್ಸ್ ಬಿಟ್ಟಲ್, ನಮ್ಮ ಫಾದರ್ ಇನ್ಲಾನು ಇನಿಷಿಯಲಿ ಒಪ್ಪಿಲ್ಲ ಅಂತಲ್ಲ, ನಮಗಿರೋ ಪ್ರೊಫೆಷನ್ ಬಗ್ಗೆ ಅವ್ರಿಗೆ ಭಯ ಇರುತ್ತೆ. ಇಟ್ಸ್ ಎ ವೆರಿ ಇನ್ಸೆಕ್ಯೂರ್ ಪ್ರೊಫೆಷನ್. ಸಿನಿಮಾದೆಲ್ಲಾನು ಹೆಂಗೋ ಏನೋ ಮಗಳ ಭವಿಷ್ಯ ಹೆಂಗಿರೋದು ಆ ಕನ್ಸರ್ನ್ ಇರುತ್ತೆ ಹೊರತು ಬೇರೆ ಏನು ಇರಲ್ಲ. ಸೊ ನನಗೂ ಅದು ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಅಂದ್ರೆ ಅವ್ರ ತಂದೆಗೆ ನಾನ್ ಪ್ರಾಬ್ಲಮ್ ಅಂತ ಇರ್ಲಿಲ್ಲ. ಕಾನ್ಸೆಪ್ಟ್ ಆಫ್ ಲವ್ ಮ್ಯಾರೇಜ್ ಬಗ್ಗೆ ಸ್ವಲ್ಪ ಇರಿಸ್ಮೂರ್ಸಿತ್ತು. ಹೆಂಗೆ ಜನರಲಿ ಫಿಲಾಸಫಿ ಅವ್ರ ಕ್ಲಾಸ್, ಅವ್ರ ಐಡಿಯಾಲಜಿ. ಬಿಕಾಸ್ ಅವರು ಫಸ್ಟ್ ಇಂದನು ಇವನು ಯಾವಾಗಿಂದ ಇವನ್ ಪರಿಚಯ ಆದ್ನೋ ನಾವು, ನಮ್ಗೊಂದ್ ಸ್ವಲ್ಪ ತಿನ್ನೋ ಹುಚ್ಚು ಜಾಸ್ತಿ. ಇವನು ಪಾಪ ಪಾಂಡು ಆದ್ಮೇಲೆ ಚಂದ್ರು ಸರ್ ಜೊತೆ ಎಕ್ಸ್ಪ್ಲೋರ್ ಮಾಡಕ್ಕೆಲ್ಲ ಹೋದಾಗ ಹಿ ಯೂಸ್ ಟು ಪಿಕ್ ಮೀ ಮನೆಯಿಂದ. ಸೊ ನಾವು 3 ಗಂಟೆಗೆ ಇಡ್ಲಿ ತಿನ್ನಕ್ ಹೋಗ್ತೀವಿ. ನಮ್ಮ ಅಪ್ಪಂಗೆ ಅದೇ ಒಂದ್ ದೊಡ್ಡ, 3 ಗಂಟೆಗೆ ಇಡ್ಲಿ ತಿಂತೀರಾ ಅಂತ ಅದೊಂದಿತ್ತು. ಬಟ್ ನಮ್ಮಪ್ಪ ಕೆಳಗ್ ಬರೋರು, ಅಂದ್ರೆ ನಮ್ದು ಅಪಾರ್ಟ್ಮೆಂಟ್ ಕೆಳಗ್ ಬಂದ್ಬಿಟ್ಟು ಇವನ್ ಬಂದಿದಾನ ಇಲ್ವಾ ಅಂತ ಚೆಕ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋಗೋರು. ಹಂಗೆ ಹಂಗಿದ್ದವ್ರು ಸ್ವಲ್ಪ ಅದು 1 ಸೆಕೆಂಡ್ ಅದು ಈ ಟುಕ್ ಲಿಟಲ್ ಟೈಮ್ ಟು ಅಕ್ಸೆಪ್ಟ್. ಬಟ್ ಅದಾದ್ಮೇಲಿಂದ ಇವಾಗ
ಇವಾಗ ಹೇಳ್ತಿಲ್ಲ ಇವನೇ ಫೇವ್ರೇಟ್ ನಮ್ಮ ಅಪ್ಪಂಗೆ. ಹೇಳ್ಬಿಟ್ರು ನನ್ನ ತಲೆನೋವು ಫುಲ್ ನಿನಗೆ ಕೊಟ್ಬಿಟ್ಟಿದ್ದೀನಪ್ಪ, ನೀನೇ ನೋಡ್ಕೊಳ್ಳ ಅಂತ. ಬಟ್ ಅದು ಎಷ್ಟ್ರ ಮಟ್ಟಿಗೆ ಅವ್ರ ತಂದೆಗೆ ಒಂಥರ ತಂದೆ ತಾಯಿ ಇಬ್ರಿಗೂ ನಮ್ಮಿಬ್ರ ಮೇಲೆ ನಂಬಿಕೆ ಅಂದ್ರೆ, ಈಗ ಫೈನಲಿ ಎಲ್ಲ ಸಿನಿಮಾ ಇದು ಎಲ್ಲ ಆಗಿ ನನ್ನ ಬಿಸ್ನೆಸ್ ಏನೋ ಮಾಡಬೇಕು, ಆ ಕಡೆ ನಾವಿಬ್ರೇನೋ ಒದ್ದಾಡ್ಬೇಕಾರಲ್ಲ, ನಮ್ಗೆ ಯಾವಾಗ ಸಣ್ಣ ಪುಟ್ಟ ಕ್ಯಾಶ್ ಫ್ಲೋ ಪ್ರಾಬ್ಲಮ್ ಆಗುತ್ತೆ, ಇನ್ನೊಂದಾಗತ್ತೆ ಮತ್ತೊಂದಾಗುತ್ತೆ. ಹಿ ಹ್ಯಾಸ್ ಆಲ್ವೇಸ್ ಸ್ಟುಡ್ ಲೈಕ್ ಅ ಪಿಲ್ಲರ್. ಯಾಕಂದ್ರೆ ಅವ್ರು ಅದನ್ನೇ ಹೇಳಿದ್ದಾರೆ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಇದಾಗುತ್ತೆ, ತಲೆ ಕೆಡ್ಸ್ಕೋಬೇಡಿ ಜಾಸ್ತಿ. ಬಿಕಾಸ್ ಹಿ ವಾಸ್ ಇನ್ ಬಿಸ್ನೆಸ್. ಅವ್ರು ಮುಂಚೆ ಹನಿವೆಲ್ಗೆ ಬರೋ ಮುಂಚೆ ಹಿ ವಾಸ್ ಇನ್ ಬಿಸ್ನೆಸ್. ಅವ್ರಿಗೆ ಇವಾಗ ನಮ್ಮ ಹಾರ್ಡ್ಶಿಪ್ಸ್ ಎಲ್ಲ ಅವ್ರಿಗೆ ಅರ್ಥ ಆಗ್ತಿದೆ. ಸ್ಟಾರ್ಟ್ಅಪ್ ಅಂದ್ಮೇಲೆ ಈ ಸಮಸ್ಯೆಗಳಿರುತ್ತೆ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತ ಅವ್ರು ನಮ್ಗೆ ಉಲ್ಟಾ ಧೈರ್ಯ ಹೇಳಿ, ಮೆಂಟಲಿ, ಮಾರಲಿ, ಫಿನಾನ್ಷಿಯಲಿ ಈಸ್ ಆಲ್ವೇಸ್ ಬೀನ್ ದೇರ್ ಒಂಥರ ಟು ಜಸ್ಟ್ ಟು ಬ್ಯಾಕ್ ಅಸ್ ಅಪ್. ಸೊ ನಾನು ಅದೇ ಹೇಳ್ತಾ ಇರ್ತೀನಿ ನಮ್ರತಾಗೆ, ಫ್ರಮ್ ದಟ್ ಗ್ರಾಫ್ ಟು ದಿಸ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್ ಅವ್ರು ಬಂದಿರೋದು ಅವ್ರು ದೊಡ್ಡ ಗುಣ ನಿಜವಲ್ಲೂ. ಈಗ 3 ಚೇಂಜ್ ಅವರು: ಚೈಲ್ಡ್ಹುಡ್ ಫ್ರೆಂಡ್ ಸೌರಭ್, ಒಬ್ಬ ಪ್ರೇಮಿ ಸೌರಭ್, ಒಬ್ಬ ಡೈರೆಕ್ಟರ್, ಫಿಲ್ಮ್ ಡೈರೆಕ್ಟರ್ ಸೌರಭ್, ಒಬ್ಬ ಆಕ್ಟರ್ ಸೌರಭ್, ಈಗ ಒಬ್ಬ ಹಸ್ಬೆಂಡ್ ಸೌರಭ್, ಅಂಡ್ ಫೈನಲಿ ಒಬ್ಬ ಮಗ ಸೌರಭ್ ಅಂಡ್ ಅಳಿಯ ಸೌರಭ್. ಇವೆರಡು ಏನೇನು ಹೆಂಗೆ ಡಿಫೈನ್ ಮಾಡ್ತೀರಾ ಅದನ್ನು? ಫಸ್ಟ್ ಇವಾಗ ಚೈಲ್ಡ್ಹುಡ್ ಸೌರಭ್. ಚೈಲ್ಡ್ಹುಡ್ ತುಂಬಾ ಜೋವಿಯಲ್, ಔಟ್ ಗೋಯಿಂಗ್, ಆ ಥರದ್ದು. ಓಕೆ. ಒಬ್ಬ ಲವರ್ ಸೌರಭ್. ದಟ್ ವಾಸ್ ಅವರ್ ಗೋಲ್ಡನ್ ಫೇಸ್. ತುಂಬಾ ಮಜಾ ಮಾಡ್ಬಿಟ್ಟಿದೀವಿ ಆ ಟೈಮಲ್ಲಿ, ಬಂಕ್ ಮಾಡಿ ಆ ಥರ. ಓಕೆ. ಅಂಡ್ ಹಿ ಈಸ್ ವೆರಿ ಕಮಿಟೆಡ್ ಟು ಎವ್ರಿ ಫೇಸ್ ಅಂಕಲ್. ಯಾವ ಫೇಸ್ ಕೊಟ್ರು ಅದಕ್ಕೆ 100% ಕೊಡ್ತಾನೆ ಅವನು. ಓಕೆ. ಆಸ್ ಅನ್ ಆಕ್ಟರ್ ಆಕ್ಟರ್ ಐ ಮಿಸ್ ಫ್ಯಾನ್ ಅಂಕಲ್. ಐ ವಾಸ್ ವೆರಿ ಅಂದ್ರೆ ಅವನಕ್ಕಿಂತ ಜಾಸ್ತಿ ಐ ಯೂಸ್ ಟು ಟೆಲ್ ಮೈ ಹಿಂಗ್ ಹಾಕೋಬೇಡ. ಐ ವಾಸ್ ಟೇಕಿಂಗ್ ಕೇರ್ ಆಫ್ ಹಿಸ್ ಕ್ಲೋತ್. ನಾನು ಪಾಪ ಫ್ಯಾನ್ಲು ಮಾಡ್ಬೇಕಾರೆ ನಂದು ಒಂದು ಡ್ರೆಸ್ ಕೋಡ್ ಇತ್ತು ಅಂಕಲ್, ಜೀನ್ಸು, ಟೀ ಶರ್ಟ್ ಮೇಲ್ ಶರ್ಟ್. ಸೊ ಅದ್ರದ್ದೆಲ್ಲ ಕಾಂಬಿನೇಷನ್ಸ್ ಇವ್ರು ಡಿಸೈನ್ ಮಾಡ್ಕೊಡು. ಅಂಡ್ ಒಂದ್ಸತಿ ಏನಾಗಿತ್ತು, ನಾನು ಸೆಲೆಕ್ಟ್ ಆಗಿದ್ದು ನೆಕ್ಸ್ಟ್ ವೀಕೆ ಸಿ.ಕೈ ಚಂದ್ರು ಸರ್ ಕಾಲ್ ಮಾಡಿದ್ರು, ಪೇಮೆಂಟ್ ಎಲ್ಲ ಮಾತಾಡಿ ಬೇಗ ಶಾಪ್ ಮಾಡಿ ರೆಡಿ ಮಾಡ್ಕೊಂಡ್ಬಿಡಪ್ಪ, ನೆಕ್ಸ್ಟ್ ವೀಕಿನ ಶೂಟಿಂಗ್ ಅಂದ್ರು. ನಾನು ಇವರು ಬಟ್ಟೆ ತರಕ್ ಹೋಗಿದ್ವಿ ಕಾಸ್ಟ್ಯೂಮ್ನ, ಅಲ್ಲಿ ಚಂದ್ರು ಸರ್ ಸಿಕ್ಬಿಟ್ರು ಅಚಾನಕ್ಕಾಗಿ. ಇವರು ಯಾರೋ ಅಂದ್ರೆ ನನ್ನ ಫ್ರೆಂಡ್ ಸರ್ ನಮ್ರತಾ ಅಂತ ಅಂದೆ. ಆಮೇಲೆ ನಾನು ಮದುವೆ ವಿಷಯ ಹೇಳಕ್ ಹೋದಾಗ ಚಂದ್ರು ಸರ್ಗೆ, ನೀನ್ ಅವತ್ತು ರಿಲಯನ್ಸ್ ಟ್ರೆಂಡ್ಸ್ ಮುಂದೆ ನನ್ನ ಫ್ರೆಂಡ್ ಒಂದಿಲ್ಲ, ಅವತ್ತೇ ಗೊತ್ತಿತ್ತು ನನಗೆ, 7ನೇ ಮದುವೆ ಆಗ್ತಾ ಅಂತ ಅವತ್ತೇ ಗೊತ್ತಿತ್ತು ಅಂದ್ರು. ಐ ಮಿಸ್ ಫ್ಯಾನ್ ಆಕ್ಟಿಂಗ್ ಅಲ್ಲಿ. ಆಸ್ ಅ ಡೈರೆಕ್ಟರ್ I'm a little scared of him as a director. He's very strict. He gets into the zone ತರ ಅದು. And ಅದ್ರಲ್ಲೂ ಅಷ್ಟೇ ಅಂಕಲ್, ವೆರಿ ಪರ್ಟಿಕ್ಯುಲರ್ ಅಬೌಟ್ ಡೀಟೇಲ್ಸ್, ವೆರಿ ಪರ್ಫೆಕ್ಟ್. ಅಂಕಲ್ ಕೆಲವೊಂದು ವಿಷಯ ಏನು ಇವನ್ಗೆ ಹೇಳ್ಕೊಟ್ಟಿದ್ರು ಅದು ಒಂದು ಕೆಲವೊಂದು ನನಗೂ ಬಂದಿದ್ದು ಇರೋದ್ರಿಂದ ಐ ಕುಡ್ ಸಿ ದಟ್ ರಿಫ್ಲೆಕ್ಷನ್ ಇನ್ ಹಿಮ್. ಹೆಂಗೆ ಪರ್ಫೆಕ್ಷನ್ ಹೆಂಗೆ ತರಬೇಕು, ಇದು ಬೇಕು ಅಂದ್ರೆ ಇದು ಬೇಕೇ, ಅವತ್ತು ಸೆಟ್ಟಲ್ ಅದಿಲ್ಲ ಅಂದ್ರೆ ಮುಗೀತು, ಅದು ಬರೋ ತನಕ ಇಲ್ಲ, ಅದು ಬರ್ಬೇಕು, ಏನಕ್ಕೆ ಬಂದಿಲ್ಲ ಹಂಗೆ. ಸೊ ಅಷ್ಟು ಪರ್ಫೆಕ್ಟ್ ಇದ್ದ ಅವನು ಆಸ್ ಅ ಡೈರೆಕ್ಟರ್. ಆಸ್ ಅ ಸನ್ I think he's a very, ಸನ್ಕಿಂತ ಜಾಸ್ತಿ he's a more of a friend, even in that way. He's very caring and ಅದ್ರಲ್ಲೂ ಅಷ್ಟೇ ಔಟ್ ಸ್ಪೋಕನ್ ಇದ್ದಾನೆ, ಜೋರ್ ಇದ್ದಾನೆ, ಬಟ್ ಸ್ಟಿಲ್ he's very very nice as a friend. ಆಸ್ ಅ ಸನ್ ಇನ್ ಲಾ. ಸನ್ ಇನ್ ಲಾ ಹೇಳ್ದಲ್ವಾ ಅಂಕಲ್, ಸನ್ನೇ ಆಗೋಗ್ಬಿಟ್ಟು ಏನೂ ಇಲ್ಲ. ಓಕೆ. ಆಸ್ ಅ ಹಸ್ಬೆಂಡ್ ಬೈತಾಳೆ. Still experiencing it. ವಂಡರ್ಫುಲ್. Nice. ಎಸ್. ಮಗಳ ರೂಪದಲ್ಲಿ ಸೊಸೆ ಬಂದಾಗ ನಿಮ್ಗೆ ಎಷ್ಟು ಖುಷಿ ಇದೆ? ನನ್ಗೆ ಪೂರ್ತಿ ಖುಷಿ ಇದೆ. ನಾನು ಅವ್ಳಿಗೆ ಒಂದೇ ಮಾತು ಹೇಳಿದ್ದೀನಿ, ನೀನು ನನಗೆ ಸೊಸೆ ಬಂದ್ಲು ಬೆಳಗ್ಗೆದ್ದು ನೀರು ಹಾಕಿ ಬಾಗಿಲಿಗೆ ಕಾಫಿ ತಂದುಕೊಟ್ಟು ಅಂಥದ್ದಂತೂ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಒಟ್ನಲ್ಲಿ ನಗ್ನಗ್ತಾ ನೀನು ಸೌರಭ್ ಹೆಂಗೆ ಹಾಗೆ ನೀನು ಅವ್ನಿಗೆ ಎಷ್ಟು ಈ ಮನೇಲಿ ಇದಿದೆಯೋ ಹಾಗೆ ನಿನಗೂ. ಸೊ ನೀನು ಅವನು ಬೇರೆ ಅಂತ ನಾನಂತೂ ಮಾಡಲ್ಲ. ಸೊ ಆರಾಮಾಗಿ ನಗ್ನಗ್ತಾ ಎಲ್ಲರೂ ಇರೋಣ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ನಾನು ಅದನ್ನ ಉಳಿಸ್ಕೊಂಡಿದ್ದೀನಿ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. 100% ಅಂಕಲ್. ನಮ್ಮಮ್ಮನ ತರಾನೇ ಆಂಟಿನೂ ಕೂಡ. ಅಂದ್ರೆ ಇವಾಗ ಹೆಂಗೆ ಅಮ್ಮ ಮಗಳದ್ ಹೆಂಗಿರುತ್ತೆ, ಹೋಗ್ಬಿಟ್ಟು ನನ್ಗೆ ಈ ಸೀರೆ ಬೇಕು, ನಂಗೆ ಇದ್ ಕೊಡಿ ಅದ್ ಕೊಡಿ ಅಂತ, ಹಂಗೆ ನಾನು ಇವ್ರದ್ದು ಆಂಟಿ ನನ್ಗೆ ಇವತ್ತು ಈ ಸೀರೆ ಬೇಕು, ಆಂಟಿ ನನ್ಗೆ ಈ ಜ್ಯುವೆಲ್ರಿ ಬೇಕು. ಇರೋರು 3 ಜನ ನಾವು, ಬೇರೆಯವ್ರು ಬರೋದು ಹೋಗೋದು ಎಲ್ಲ ಇರ್ತಾರೆ, ಅಜ್ಜಿ ತಾತ ಬರ್ತಾರೆ ಎಲ್ಲ, ಬಟ್ 3 ಜನನೇ ನಾವು ಬಾಳ್ಬೇಕಾಗಿರೋದು. ಸೊ ನಮ್ಮ 3 ಜನದ ಮತ್ತೆ ಯಾವುದೇ ಒಂದು ಮುಚ್ಚುಮರೆ ಒಂದಿದು ಇರ್ಕೂಡ್ದು ಅಂತ. ಆಮೇಲೆ ನನಗೇನು ಅವಶ್ಯಕತೆ ಇಲ್ಲ, ನಾನು ಅವ್ರ ಮೇಲೆ ವಾಸಿಸಮ್ ಮಾಡಿ ಗಳಿಸುವಂಥದ್ದು ಏನೂ ಇಲ್ಲ ಈಗಿನ ಕಾಲದಲ್ಲಿ. ಸೊ ಇಷ್ಟು ಒಳ್ಳೆ ಮಗಳನ್ನ ಕೊಟ್ಟಿದ್ದಾರೆ ಅವರು, ಯಾಕೆ ನಾನು ಅದನ್ನು ಇದು ಮಾಡ್ಕೊಳ್ಳಿ, ಅದಕ್ಕೆ ಖುಷಿಯಾಗಿ ಇರೋಣ ಅಂತ ಹೇಳಿದ್ದೀನಿ ಅಷ್ಟೇ. ನಮ್ಮ ತಾಯಿ ಯಾವಾಗ ಹೇಳೋರು, ನಾನು ಒಂದು ಹೆಂಡತಿ ನಮ್ಮಮ್ಮ ಇರ್ತಾಯಿದ್ದೆ, ನಮ್ಮಪ್ಪ ಕೆಲಸ ಮಾಡೋರು ಆಚೆ ಮನೆಗೆ. ನೀವು ಹೇಳ್ದಂಗೆ ಬರೋರು ಹೋಗೋರೆಲ್ಲ ಎಲ್ಲ ಬಂದು ಹೋದ್ರು ಕಣ, ವೆಂಕ ನಾಣ ಸೀನಾ ನಾವು 3 ಜನ. ಸೊ ನೀವು ಹೇಳ್ಬೇಕಾದ್ರೆ ನನಗೆ ಅದು ಕನೆಕ್ಟ್ ಆಯ್ತು. ಎಸ್. ಹೇಗಿರುತ್ತೆ ನಿಮ್ಮ 3 ಜನದ ದಿನಚರಿ ಜನರಲಿ? ಯಾವಾಗಲೂ ನಾನು ಒಳ್ಳೊಳ್ಳೆ ನೆನಪುಗಳು, ಈಗ ನಾವು ಏನೇನು ಮಾಡ್ಕೊಂಡು ಬಂದ್ವಿ,
ನಮ್ಮ ಪರ್ಸ್ನಲ್ ಲೈಫ್ ಇರ್ಬೋದು, ಸಂಭ್ರಮ ಇರ್ಬೋದು, ಕುಲಕರ್ಣಿ ಕರಿಯರಲ್ಲಿ ಅದನ್ನೇ ನೆನಪು ಮಾಡ್ಕೊಳ್ತಾ ಇರ್ತೀನಿ, ಒಂಥರ ಚೆರಿಷ್ ಮಾಡ್ತಾ ಇರ್ತೀನಿ. ಆದಷ್ಟು ಇದನ್ನು ಯಾವುದೂ ಕಹಿ ಘಟನೆಗಳನ್ನು ನಾನು ಮನಸ್ಸಿಗೆ ತೊಗೊಳಕ್ಕೆ ಹೋಗಲ್ಲ. ಅದಿಷ್ಟೊತ್ತು ಕೂತು ನಿಮ್ಮ ಜೊತೆ ಮಾತಾಡಿದಾಗ ಯಾರೋ ನಮ್ಮ ಒಬ್ಬ ಅಣ್ಣ ತಮ್ಮ ಜೊತೆ ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚ್ಕೊಂಡೆ ಅನ್ನೋ ಫೀಲ್ ಆಯಿತು ನನಗೆ.